ಹಾಯ್ ಫ್ರೆಂಡ್ಸ್, ನೀವು ಯಾರಿಗಾದರೂ ಎಷ್ಟೇ ಪ್ರೀತಿ ಮಾಡಿದರೂ ಅವರು ನಿಮಗೆ ಗಮನ ಕೊಡದೇ ಇದ್ದರೆ ನೀವು ಕಾಯುತ್ತೀರಾ? ಹಾಗಾದರೆ ಈ ಕಥೆಯಲ್ಲಿರುವ ರಾಧಾ ಮಾತ್ರ ಎಲ್ಲವನ್ನೂ ಸಹಿಸಿಕೊಂಡು ಕಾಯುತ್ತಿದ್ದಳು. ಒಂದು ಚಿಕ್ಕ ಪಟ್ಟಣದಲ್ಲಿ ಶಾಂತ ಮತ್ತು ಸಹನಶೀಲ ಸ್ವಭಾವದ ಹೆಂಡತಿ ರಾಧಾ ಮತ್ತು ತನ್ನದೇ ಲೋಕದಲ್ಲಿ ಮುಳುಗಿದ್ದ ಗಂಡ ಸುರೇಶ್ ವಾಸಿಸುತ್ತಿದ್ದರು. ರಾಧಾಳಿಗೆ ಗಂಡನೇ ಅವಳ ಜಗತ್ತು. ದಿನದ ಯಾವುದೇ ಹೊತ್ತಿನಲ್ಲಿ ಸುರೇಶ್ಗೆ ಕಾಲ್ ಮಾಡಿದರೂ ಅವನು ಫೋನ್ ತೆಗೆದುಕೊಳ್ಳುವುದೇ ಇಲ್ಲ. ಕೆಲವೊಮ್ಮೆ ತೆಗೆದುಕೊಂಡರೂ ಬ್ಯುಸಿ ಎಂದು ಹೇಳಿ ಕಟ್ ಮಾಡುತ್ತಿದ್ದ. ಇದರಿಂದ ಹೆಂಡತಿ ತುಂಬ ನೋವು ಅನುಭವಿಸುತ್ತಿದ್ದಳು. ಯಾರ ಬಳಿಯೂ ತನ್ನ ಗಂಡನನ್ನು ಬಿಟ್ಟುಕೊಡುತ್ತಿರಲಿಲ್ಲ. ಸುರೇಶ್ಗೆ ಹಣ, ಕೆಲಸ, ಸ್ನೇಹಿತರು ಇವಿಷ್ಟೇ ಮುಖ್ಯ. ರಾಧಾಳ ಭಾವನೆಗಳು, ಅವಳ ಮಾತುಗಳು, ಅವಳ ನಿರೀಕ್ಷೆಗಳು ಅವನಿಗೆ ಅರ್ಥವಾಗುವುದೇ ಇಲ್ಲ. ತಿಂಗಳಾದರೂ ಹಣ ಕೊಡದೇ ಇರುವುದು, ಮನೆಗೆ ತಡವಾಗಿ ಬರುವುದು, ಮಾತು ಆಡದೇ ಇರುವುದು, ಮೌನವಾಗಿರುವುದು ಅವು ಅವನಿಗೆ ಸಾಮಾನ್ಯ. ಆದರೆ ರಾಧಾ ಮಾತ್ರ ಅವನು ಕಾಲ್ ಮಾಡಿದರೂ ಮಾಡದಿದ್ದರೂ, ಹಣ ಕೊಟ್ಟರೂ ಕೊಡದಿದ್ದರೂ ಪ್ರತಿ ಕ್ಷಣವೂ ಅವಳು ಅವನಿಗಾಗಿಯೇ ಕಾಯುತ್ತಿದ್ದಳು. ರಾತ್ರಿ ಊಟ ತಣ್ಣಗಾಗುತ್ತಾ ಹೋಗುತ್ತಿತ್ತು, ಆದರೆ ಅವಳ ನಿರೀಕ್ಷೆ ಮಾತ್ರ ತಣ್ಣಗಾಗುತ್ತಿರಲಿಲ್ಲ. ಪ್ರತಿದಿನ ಫೋನ್ ನೋಡ್ತಾ ಕುಳಿತಿದ್ದರೂ ಅವನ ಒಂದು ಕಾಲ್ ಹೇಗಿದ್ಯಾ ಎಂಬ ಮಾತು ಕೇಳಲು. ಒಂದು ದಿನ ಸುರೇಶ್ ಅನಾರೋಗ್ಯದಿಂದ ಕೆಲಸಕ್ಕೆ ಹೋಗಲಾರದೆ ಮನೆಯಲ್ಲೇ ಉಳಿಯಬೇಕಾಯಿತು. ರಾಧಾ ಅವನನ್ನು ತನ್ನ ಮಗುವಂತೆ ನೋಡಿಕೊಂಡಳು. ಇದನ್ನು ಸುರೇಶ್ ಮೊದಲ ಬಾರಿಗೆ ಗಮನಿಸಿದನು. ನಾನು ಎಷ್ಟೇ ನಿರ್ಲಕ್ಷ್ಯ ಮಾಡಿದರೂ ನನ್ನನ್ನು ಬಿಟ್ಟುಕೊಡಲಿಲ್ಲ. ಅವಳ ಕಣ್ಣುಗಳಲ್ಲಿದ್ದ ಮೌನ ಪ್ರೀತಿ ಅವನ ಹೃದಯವನ್ನು ತಟ್ಟಿತು. ಅಂದು ಅವನು ಅರಿತ, ಪ್ರೀತಿ ಎಂದರೆ ದೊಡ್ಡ ಮಾತುಗಳು ಅಲ್ಲ, ಪ್ರತಿ ಕ್ಷಣವೂ ಕಾಯುವ ಒಂದು ಸಹನೆ. ದಿನದಿಂದ ದಿನಕ್ಕೆ ಗಂಡ ಸುರೇಶ್ ಬದಲಾದನು. ಪ್ರತಿದಿನ ಕರೆ ಮಾಡಲು ತೊಡಗಿದನು. ಇದರಿಂದ ರಾಧಾಳ ಮುಖದಲ್ಲಿ ಮತ್ತೆ ನಗು ಮೂಡಿತು. ಪ್ರೀತಿ ಯಾವತ್ತೂ ಕೂಗಿ ಹೇಳುವುದಿಲ್ಲ, ಅದು ಮೌನವಾಗಿ ಕಾಯುತ್ತದೆ. ಈ ಕಾಯುವಿಕೆಯನ್ನು ಅರ್ಥ ಮಾಡಿಕೊಂಡವನೇ ನಿಜವಾದ ಶ್ರೀಮಂತ.